ನಿನ್ನ ಕಣ್ಣು ನೋಡ್ತಾ ಇದ್ರೆ ಇಲ್ಲಿ ಹೀಗೆ ಇಡೀ ಜೀವನ ಕಲಿಬೇಕು ಅಂತ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಂತೂ ಮಸ್ತ್ ಇದ್ದೀನಿ, ನೀವು ಹೆಂಗದಿರಿ? ನೀವು ಎಲ್ಲ ಮಸ್ತ್ ಇದ್ದೀರಿ ಅಂತ ಅಂದ್ಕೊಂಡಿನಿ. ಸೊ ಈಗ ಬಂದು ಟೈಮ್ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗೈತಿ? ಸೊ 5:40 ಆಗೈತಿ ಬೆಳಗ್ಗೆ. ಸೊ ಅದಕ್ಕೆ ಒಂದು ಡೆಸ್ಟಿನೇಷನ್ಸ್ ಅದೆಲ್ಲ ಇಟ್ಕೊಂಡು ಹೋಗ್ಬೇಕಂತಂದು ನನ್ನ ಫ್ರೆಂಡಿಗೆ ವೇಟ್ ಮಾಡತ್ತೇನೆ. ಹೇಳಿದಂತಂದು ಬಿಟ್ಬಿಡು ಅಂತ ಅಂದ್ಕೊಂಡಿವಿ. 6 ಗಂಟೆಗಿಂತ ಮುಂಚೆ ಆದ್ರೆ ಬಂದು ಕವರ್ ಮಾಡ್ತೀನಿ, ಅದು ನಿಮ್ಗೆ ತೋರಿಸ್ತೀನಿ ಅಂತ. ಯಾರು ಇಲ್ಲ ನಮ್ಮ ಕಡೆ ಹೋಗುವ ಮೇ ಕೇಳಿಲ್ಲ ಅವ್ರಿಗೆ. ಈಗ ರೈಡ್ ತಗದೇ ಇಲ್ಲ ಇವರು ಅಣ್ಣಾರು. ಏನು ಮಾಡ್ತೀರಪ್ಪ? ನಡೀಲೆ ಮುಂದೆ ನೋಡಿ. ಏನೋ ಅನ್ಕೊಂಡು ಬಂದಿರ್ತೀವಿ, ಒಮ್ಮೆ ಆಗ್ಬಿಡ್ತಾವಲ್ಲ. ಎಷ್ಟೈತಿ? ಇಲ್ಲೇ ಇಲ್ಲ ಅಲ್ಲಿ ನೋಡು, ನಡಿ ಹೈವೇನಾಗ ಇರ್ತಾವ. ಎಲ್ಲೇ ನಮಗೆ ಬೆಳಗ್ಗೆ ಇಟ್ಲಾಗೂ ಬಿಟ್ಟರೆ ಪೆಟ್ರೋಲ್ ಅವ್ರು ಸಿಗೋದಿಲ್ಲ. ಅದಕ್ಕೆ ರಾತ್ರಿನ ಫಿಲ್ ಮಾಡ್ಕೋಬೇಕಂತ ಅಂದ್ಕೊಂಡ್ರು ನಮ್ಮ ಇವ್ರು ಅದಾರನ್ನ ಸಾಹೇಬ್ರ, ಇವ್ರು ಸ್ವಲ್ಪ ಡಿಸಿಷನ್ ಮೇಕಿಂಗ್ ಲೇಟ್. ಇವರು ಒಮ್ಮೆ ರಾತ್ರಿ 10 ಗಂಟೆಗೆ ಹೋಗೋನು, 11ಕ್ಕೆ ಹೋಗೋನು ಅಂತಾರೆ. ಹಾಕೇ ಬಿಡೋಣ ಅಂತದೀವಿ ಪೆಟ್ರೋಲ್. ಒಂದು ಕಡೆ ತೆಗೆದೈತೆ ಹಾಕೋ, ಇಲ್ಲೊಂದು ಯೂಶಲಿ ತೆಗಿದ ಕೈ ಮಾಡ್ಕ ಕೈ ಮಾಡ್ಕೊಂಡೆ ವಡ ತಿನ್ನಕ್ಕೆ ನಿಂತಿದ್ನಲ್ಲ ಅವತ್ತಿನ ದಿವಸ. ಯಾಕಂದ್ರೆ ಇನ್ನೂ ಸ್ವಲ್ಪ ಕವರ್ ಮಾಡ್ಬೇಕು ನಾವು ಅಂತೇಳಿ ನೋಡಿ. ನಾವು ಬೇರೆ ಬೇರೆ ಲೊಕೇಶನ್ ಇದೆ. ಯಾಕಂದ್ರೆ ನಾನು ಹಿಂದೆ ಅದೀವಿ, ಒಮ್ಮೆ ಸೆಕೆಂಡ್ರ ನೋಡ್ತೀನಿ ಎಲ್ಲೂ ಕಾಣವಲ್ಲಿ. ಹಿಂದ ಬಸ್ ಟ್ರಕ್ ಇತ್ತೆ, ಅವ್ರು ಈ ಲೈನ್ ಒಳಗೆ ಬರುದಿಲ್ಲ, ವೈಟ್ ಲೈನ್ ಇರ್ತೈತಲ್ಲ. ಇದ ರೋಡ ಈಗ ನಾವು ಹೋಗ್ಬೇಕಾಗಿದ್ದ. ನಿನಗೆ ಹೇಳಿದೆ ಗೊತ್ತೈತೇನೋ ಒಂದು ಸರಿ ಭಾಳ ಖತರ್ನಾಕ್ ಆಫ್ ರೋಡ್ ಹೋಗಿದ್ವಿಲೆ ನಾನು ರೋಷಾ ಎಲ್ಲರೂ ಕೂಡಿ. ಅದು ಇಲ್ಲಿಂದನೇ ಐತೆ ಮುಂದೆ ಒಳಗೆ ತೋರಿಸ್ತೇನೆ ನಾನು ನಿನಗೆ ಎಲ್ಲಿ ಬರ್ತೈತೆ ಅಂತ ಎಕ್ಸಾಕ್ಟ್ಲಿ. ಹೋಗುವ ರೋಡ್ನಾಗ ಹಲ್ಕಾಗ ಬಿಟ್ಟಾರ. ಹಿಂಸೆ, ನರಕ ಯಾತನೆ ಇಲ್ಲಿಂದ ಪ್ರಾರಂಭ. ಎಲ್ಲ ಮೇಜರ್ ಡೆಸ್ಟಿನೇಷನ್ಸ್ ಕ್ಲೋಸ್ ಮಾಡಿಬಿಟ್ಟಾರಂತ. ಫಾರೆಸ್ಟ್ನವರು ಒಳಗೆ ಬಿಡಾತಿಲ್ಲ. ಹೋಗಿ ಏನು ಹೊರಗೆ ಅವರು ಇಲ್ಲಿ ಹೋಗ್ರಿ ಅಂತ ಅನ್ನೋದನ್ನ ಕೇಳಿ ಬರಕ್ಕೆ ಹೋಗುಣ. ಹೆಂಗೆ ಮಹಾರಾಷ್ಟ್ರನಾಗ ಹೆಂಗಿತ್ತಂತಂದ್ರೆ, ಯಾರು ಇದನ್ನ ಬರ್ತೈತೆ ಅದಕ್ಕೆ ಯಾವ್ದು ಕನೆಕ್ಟಿಂಗ್ ಹಳ್ಳಿ ಬರ್ತೈತಲ್ಲ, ಅಲ್ಲಿ ಹಳ್ಳಿದವರ ವಾಲಂಟರಿಲಿ ಇದು ತೊಗೊಂಡಿರ್ತಾರೆ ರೆಸ್ಪಾನ್ಸಿಬಿಲಿಟಿ. ಅವರೇ ನಿಂತು ಗೈಡ್ ಮಾಡ್ತಾರೆ ಎಲ್ಲ ಕಡೆ. ರಿವರ್ ಕ್ರಾಸಿಂಗ್ ಮಾಡಿಸೋದು, ಪಾಯಿಂಟ್ ಟು ಪಾಯಿಂಟ್ನಾಗ ಅವರೇ ನಿಂತ್ಕೊಂಡಿರ್ತಾರೆ. ಅವ್ರದ್ದು ಟೂರಿಸಮ್ ಕಾಮ ಒಂದು ಆರ್ಗನೈಸ್ಡ್ ಟೂರಿಸಮ್ ಟೈಪ್ ಸೆಟ್ ಮಾಡಿಬಿಟ್ಟಾರೆ. ಮಾಲ್ಸೇಜ್ ಘಾಟ್ ಇಲ್ಲೆಲ್ಲ ಏನೈತಲ್ಲ ಅಲ್ಲೆಲ್ಲ ಕ್ಲೋಸ್ ಮಾಡ್ಯಾರಂತೆ. ಇವನ್ ದೇವ್ಕುಂಡ್ ವಾಟರ್ ಫಾಲ್ನಾಗ ಆ್ಯಕ್ಚುಲಿ ಅಲ್ಲಿ ಹಳ್ಳಿದವರೆಲ್ಲ ಭಾರಿ ಚಂದ. ಯಾಕಂದ್ರೆ ನಾನು 2022 ಹೋಗಿದ್ದೆ ಅಲ್ಲಿಗೆ. ಬೆಳಿತೈತಿ, ದಿನದಿಂದ ದಿನ ಜಾಸ್ತಿ ಜನ ಬರ್ತಾರೆ, ಟೂರ್ಗಳು ಉದ್ದಾರು ಆಗ್ತಾವೆ ಅದರಿಂದ. ಯಾಕಂದ್ರೆ ರೆವೆನ್ಯೂ ಬರ್ತದಲ್ಲೇ ಸಿಕ್ಕಾಪಟ್ಟಿ. ಪಾರ್ಕಿಂಗ್ ಫೀಸ್ ಅಂತ ಕಲೆಕ್ಟ್ ಮಾಡ್ಬೋದು ನೀವು, ಪ್ರತಿಯೊಬ್ಬರಿಗೆ ಬಂದವ್ರಿಗಂತಂದು ಇದನ್ನು ಕೊಡ್ಬೋದು ನೀವು, ಏನೋ ಚಾರ್ಜ್ ಮಾಡ್ಬೋದು ಎವ್ರಿ ಪರ್ಸನ್ಗೆ ಈ 6 ಅಂತಂದು. ಸೊ ಗಾಡಿ ಸೆಕ್ಯೂರಿಟಿನೂ ಆದಂಗೆ ಆತ, ಮನುಷ್ಯನೂ ಸೇಫ್ ಹೋಗಿ ಬರ್ತಾನೆ, ಜಾಗನೂ ನೋಡ್ದಂಗೆ ಆಗ್ತೈತಿ. ಕರ್ನಾಟಕನಾಗೂ ಏನು ಟೂರಿಸಮ್ ಡೆಸ್ಟಿನೇಷನ್ಸ್ ಅಂತಾವಲ್ಲ, ಖತರ್ನಾಕ್ ಅದಾವ ಒಂದಕ್ಕಿಂತ ಒಂದೊಂದು. ಬೆಂಗಳೂರಿನಾಗ ಇರೋದು ಏನು ಇನ್ಕಮ್ ಬರ್ತೈತಲ್ಲ, ಅಷ್ಟು ಇನ್ಕಮ್ ನಿಮಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ.
ಎಲ್ಲೂ ನೋಡ್ರಿ ನೀವು ಕರ್ನಾಟಕನಾಗ ಜಾಸ್ತಿ ಅಡ್ಡಾಡೋರ ಬ್ಯಾಂಗ್ಳೂರ್ನವ್ರು. ಈ ಬೈಕಿಂಗ್ ಕಮ್ಯುನಿಟಿ ಬಿಲ್ಡ್ ಆಗಿದ್ದ ಯಾರಿಂದ ಆಗೈತೆ ಅದೆಲ್ಲ ಬೆಂಗಳೂರಿನವರಿಂದನೇ ಆಗೈತಿ. ಅಷ್ಟು ಇನ್ಕಮ್ ಬಂದಿದ್ದಿಲ್ಲ, ಅಷ್ಟೆಲ್ಲ ಇರಲಿಲ್ಲ ಅಂತಂದ್ರೆ ಪಾಸಿಬಲ್ ಇದ್ದಿದ್ದಿಲ್ಲ ಹೈಯರ್ ಆ್ಯಂಡ್ ಬೈಕ್ ತೊಗೊಳೋದಾಗಲಿ, ಇಷ್ಟು ಚಲೋ ಗೇರ್ಸ್ ಆಗಲಿ, ಒಂದು ಕರೆಕ್ಟ್ ಆರ್ಗನೈಸ್ಡ್ ವೇನಾಗ ಹಿಂಗೆ ಹೋಗ್ತಿದ್ದಿದ್ದಿಲ್ಲ ಅದು. ಮತ್ತು ಒಂದೇನೋ ಹೊಸ ಟ್ರೆಂಡ್ ಬರ್ಬೇಕಂತಂದ್ರೆ ಅದಕ್ಕೆ ರೊಕ್ಕನೂ ಬೇಕಾಗ್ತೈತಿ. ಓಹೋ, ಅಷ್ಟು ಡಿಮ್ಯಾಂಡಾ ನಿಮ್ಮದು? ಏನು ಕಣ ನೋಡು ವೆದರು ಏನು ಹೇಳಿ ಮಾಡ್ದಂಗಿದೆ. ಅದಕ್ಕೆ ಹೇಳ್ತಿರೋದು, ಮಾನ್ಸೂನ್ ಬರ್ತಾ ಇದ್ದಂಗೆನೆ ಬೀಳ್ತಾ ಇರಬೇಕು ಆಚೆ. ಸೊ ಮತ್ತು ಇದೇ ಸರ್ಕಲ್ಲಿ ಬಂದ್ವಿ. ಇಲ್ಲಿಂದ ಡೈವರ್ಜನ್ ಐತೆ ಅನ್ನೋಕ್ಕೇನು ಸ್ಟ್ರೇಟ್ ಹೋಗ್ಬೇಕು ನಾವು. ಆಗಲೇ ನೋಡಾತೀವಲ್ಲ ಆ ಥರ ಮಾಡ್ಕೊಂಡು ಹೋಗುವಂತ ಹೋಗ್ಬಾರ್ದು. ಅದಕ್ಕೆ ಹೇಳೋದು ಫುಲ್ ಮಿಸ್ ಐತಿ ನೋಡಿಲ್ಲ. ಚಲೋ ಆತ ನವೀನ, ಸ್ವಲ್ಪ ಚೆನ್ನಾಗದ. ಹೆಲ್ಮೆಟದು ಮುಂದಿನ ವೈಸರ್ ತೆಗೆದು ಓಡಿಸ್ಬೇಕಂತೀವಿ, ಬಟ್ ಏನು ಮಾಡ್ತೀರಿ, ಮಳೆ ಒಳಗೆ ನುಗ್ಗತೈತಿ. ಎಷ್ಟು ನೀರು ತುಂಬ ನೋಡಿ ನೋಡ್ರಿ, ನಿನ್ನೆ ಬಂದಾಗ ನೀರು ಇರೋದಿಲ್ಲ ಇತ್ತ ಅವಾಗ. ಅದು ಇದು ವಿಪರೀತ ಐತಿ. ಜಂಬೂಟಿಲಿ ಬಂದು ನಾಷ್ಟ ತಿಂದ ಇದ್ರೆ ಹೇಗೆ? ಹಾಪ ಹಾಂ ನೋಡ ನವೀನ, ಎಂತ ಬ್ಯೂಟಿ ಕಣ್ಲ. ಬ್ಯೂಟಿಫುಲ್ ವೆದರ್. ಸರಿ, ಮೊನ್ನೆ ಬಂದಾಗ ಹಿಂಗಿರಲಿಲ್ಲ ವೆದರ್. ಅದನ್ನು ನೋಡತ್ತೀನಿ ಎಲ್ಲರೂ ನನಗೆ ಗೊತ್ತಾಗುವಂಥ ಹೋಟೆಲ್ ಸಿಗ್ಬೋದಾ ಅಂತ. ಎಲ್ಲ ಫುಲ್ ರೋಡು ಮುಗಿದ ವಾತಾವರಣ ಇದೆ ನೋಡಿ. ರೋಡ್ ಹೋಗಿ ಅದನ್ನ ಮುಂದೆ ಲೆಫ್ಟ್ ತೊಗೊಂತೈತಿ. ಇಂಥ ಡೇಂಜರ್ ಆಫ್ ರೋಡ್ ಐತ್ಲೆ ಅದು ಹೇಳ್ತೀನಿ. ಹಾಂ ನೋಡಿನಿ, ಮೊನ್ನೆ ಬಂದಾಗ ಹಿಂಗೆ ಇರಲಿಲ್ಲ. ಜಂಬೂಟಿನಾಗ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಂದಂತರೂ ಮಾಡಾತ, ನಾವು ಮೊದಲ ಮಾಡಿಟ್ಟಿದ್ದ. ಸೊ ಈ ಟೈಮ್ನಾಗ ಒಂದು ಲಿಮಿಟೆಡ್ ಹೋಟೆಲ್ಸ್ ತೆಗೆದಿರ್ತಾವ. ಹೋಗ್ಯಾರು ಹೋಗಿ ಬಂದಾರು ಯಾರು ಗೊತ್ತು ಮಾರ. ಇಷ್ಟು ಬೇಗ ಹೆಂಗೆ ನಮ್ದು ಮೊದಲು ಆ ಸೈಡಿಂದ ಬಂದವರು ನೋಡಿ. ಬಾಯ್ ಸ್ವಲ್ಪ ವೇಟ್ ಮಾಡತ್ತೀನಿ. ರೋಡನ್ನೆಲ್ಲ ಫುಲ್ ನಮ್ಮದೇ ರಾಜ್ ಅನ್ನೋರು ಹಂಗೆ ಹೋಗ್ತಿರ್ಬೇಕಾದ್ರೆ ಯಾವಾಗೂ ಕೇರ್ಫುಲ್ ಇರ್ಬೇಕು ನಾವು ಎಲ್ಲಿ ಹೊಂಟೀವಿ. ಮನಸ್ಸಿಗೆ ಮತ್ತು ಮೈಗೆ ಎರಡೂ ಹೀಗಾಗಬೇಕಂತಾರೆ. ಅದಾಗಂದ್ರೆ ಕಂಪಲ್ಸರಿ ನಾವು ಬರಬೇಕು ನೇಚರ್ನಾಗ. ಏನೋ ಒಂದು ಟೈಪ್ ಹೋಗಕ್ಕೆ ಅಣ್ಣ, ಹಿಂಗೆ ಎಲ್ಲಿಗೆ ನಿಲ್ಲಿಸ್ಬಾರ್ಪ. ಡೆಲ್ಟಾ ಅಂತಂದ್ರೆ ಮ್ಯಾನ್ಯುವಲ್ ಟ್ರ್ಯಾಕ್ಷನ್ ಕಂಟ್ರೋಲು, ಆಫ್ ರೋಡ್ ಗಿಫ್ ರೋಡ್ ಎಲ್ಲ ಅದಾವಪ್ಪ. ನಮಗೆಲ್ಲ ಇವು ಅದಾವು ಮ್ಯಾನ್ಯುವಲ್. ಏನಿದ್ರು ನಾವ ಕಂಟ್ರೋಲ್. ಆ ಟ್ರ್ಯಾಕ್ಷನ್ ಈ ಟ್ರ್ಯಾಕ್ಷನ್ ಏನಿಲ್ಲ ಅಲ್ಲ. ಬಾರು ಗೊತ್ತೈತಿ ನವೀನ. ಮೊಬೈಲ್ ಇಡ್ಲಿ ಮಳೆ ನೋಟ್ ಟು ದ ಎಂಟ್ರಿ ಟು ದ ಫಾಲ್ಸ್ ಈಸ್ ಪ್ರೊಹಿಬಿಟೆಡ್. ಅಲ್ಲಿ ಯಾರು ಹೋಗಿರ್ತಾರೆ, ಬಾ ನೋಡು. ನಾನು ಭಾಳ ಇದದ ಅಂತೀವಂತೂ ಖರೆ ನೋಡು. ಎಲ್ಲ ಪ್ರೊಹಿಬಿಷನ್ ಮಾಡಿಟ್ರೆ ಹೆಂಗ್ರಿ? ಅಡ್ಡಾಡಕ್ಕೆ ಬಂದಿರ್ತೀವಿ, ಅಡ್ಡಾಡಕ್ಕೆ ಅಂದ್ರೆ ನಾವು ಎಲ್ಲ ಚೆಕ್ ಮಾಡಿರ್ತಾರೆ ಬಾರಿ. ಹೋಗ್ಬೋದಲ್ಲ, ಮಸ್ತ್ ಐತಿ. ಮಾಡ್ಕೋಬೋದು. ಯಾಕಂದ್ರೆ ಇಲ್ಲೆಲ್ಲ ಇರಬೇಕು, ಇದ್ದಾಗನೇ ಮಜಾ. ಮತ್ತೆ
ನೋಡ್ಬೇಕು, ಯಾರು ಫಾರೆಸ್ಟ್ನವ್ರು ಕುಂದಿರ್ಸಿದ್ರ ಅಂದ್ರೆ ಭಾರಿ ಮತ್ತೆ ಪ್ರಾಬ್ಲಮ್ ಆಗ್ತದೆ, ಒಳಗೆ ಬಿಡೋದಲ್ಲ. ಏನ ಅದು ಪನಿಷಬಲ್ ಈ ಪನಿಷಬಲ್ ಅಂತಂದು ಹಾಕಿ ಇಟ್ಟು ಬಿಡ್ತಾರೆ, ಮತ್ತು ಅಡ್ಡಾಡೂ ಇಲ್ಲ ನಾವು, ಎಲ್ಲ ಬಂದಾಗಿಂದ ಅಡ್ಡಾಡ ನೀರು ಹೋಗಿದ್ದೆ. ಬೇಕಂತ ಬಂದಿರ್ತೀವಿ ಅಡ್ಡಾಡಕ್ಕಂತ. ಅದು ಒಂದಿಷ್ಟು ಮೂರ್ಖ ನನ್ನ ಮಕ್ಕಳಿಂದ ಆಗ್ತವೆ. ಹೋಗಿ ಇಲ್ಲದ್ದು ಉಪದತ್ತನ ಮಾಡಿ ಸತ್ತೋಕ್ಕವ, ಅದ್ರದ್ದು ಎಲ್ಲ ಫುಲ್ ತಲೆ ಮೇಲೆ ನಮ್ಮಂಥವ್ರಿಗೆ ಬಂದ್ಬಿಡ್ತೈತಿ. ಎಲ್ಲರೂ ಅಡ್ಡಾಡ್ಬೇಕಂತ ಎಷ್ಟಾಯ್ತು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೈತಿ, ಎಲ್ಲರಿಗೂ ಮಾಡ್ಕೊಂಡು ಬರ್ತಾರೆ. ಅಡ್ಡಾಡಬೇಡ್ರಿ, ಮಾಡಬೇಡ್ರಿ, ಅಲ್ಲಿ ಹೋಗ್ಬೇಡ್ರಿ, ಇಲ್ಲಿ ಹೋಗ್ಬೇಡ್ರಿ ಅಂತ. ಇಲ್ಲಿ ಹೊಳೆ ಬರೋಕ್ಕಾಗಲ್ಲ, ಸ್ಲಿಪ್ ಆಗ್ತೈತಿ. ಹೆಂಗೆ ಏರ್ಸೋದು ನೋಡ್ಬೇಕೇನು, 100% ಸ್ಲಿಪ್ ಆಕೈತಿ ಇಲ್ಲಿ ಬರ್ಬೇಕಾದ್ರೆ. ಆಗೋಲ್ದಕ್ಕ ಅದ್ರ ಏನು ಮಾಡ್ತೀವಿ, ಏರ್ಸುದ ಇಲ್ಲಿ ಮಟ್ಟ ಬಂದೀವಿ ಅಂದ್ರೆ ಮತ್ತೇನು ಬಿಡುದೈತೆ, ಹಂಗಾಕೈತಿ ಹಿಂಗಾಕೈತಿ ಅಂತ. ಎಷ್ಟು ಚಂದದ ನೋಡ್ರಿ ಇಲ್ಲೆಲ್ಲ. ಎಲ್ಲ ಬರುವಂಥ ಸುಖ ಎಲ್ಲೂ ಸಿಗ್ತೈತೆ ಹೇಳ್ರಿ. ಒಂದು ಬರೇ ಕಲ್ಲು, ಬರೇ ಕಲ್ಲು ಅಂದ್ರೆ ಬರೇ ಕಲ್ಲು. ಗಾಡಿ ದಡ್ 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 ದಡ್. ದಡ್ 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 ಅಂತೀನಿ ಗಾಡಿ. ಡ್ಯಾಮೇಜ್ ಆಗ್ಬಾರ್ದು ನೋಡಿ ನಂದು ಅಷ್ಟೇ ಇರಾದ. ಬಿಡೋದಿಲ್ಲ. ಕಾರ ತಂದ್ಬಿಟ್ಟು ಅಲ್ಲೋ ಸಾಹೇಬ ಇಲ್ಲಿ ಮಠ ಹೆಚ್ಚಿನ ಅವಧಿ ಮತ್ತೆ ಅದಕ್ಕೆ ಲಾರ್ಡ್ ಆಲ್ಟು ಲಾರ್ಡ್ ಆಲ್ಟು ನೋಡ್ರಲ್ಲಿ ಎಂಥ ಪತನ ಹಾಕದ. ನೋಡ್ರಿ ಇಲ್ಲ ಅಲ್ಟಿಮೇಟ್ ಆಫ್ ರೋಡ ಹಂಗೆ ಹಿಂಗೆ ಅಲ್ಲ ಮತ್ತೆ ಮಜಾ ತರಂಗೈತಿ ಫುಲ್. ಕುತ್ಕೊಂಡು ಹೋಗೇ ಬಿಡುದ ಹುಟ್ಟಿತೈತೆ ಗಾಡಿ ಅಟ್ಟ ಭಾಳ. ಬರ್ರಿ
ನೋಡ್ರಿ ಬ್ಯೂಟಿಫುಲ್ ಅಂದ್ರೆ ಕರೆಗೂ ಎಂಜಾಯ್ ಮಾಡುವಂಗದ. ಏನಂತೀಯ ನವೀನ? ಬ್ಯೂಟಿಫುಲ್ ಬ್ಯೂಟಿಫುಲ್. ಚೆನ್ನಾಗೈತಾ? ಏನ್ ಸಖತ್ತಾಗಿತ್ತು ನೋಡಲೇ. ಇದೇ ಕಾಣಲೇ ಲೈಫ್ ಒಳಗೆ ಯಾವತ್ತರ ಬ್ಯೂಟಿ ಸಿಕ್ತಂದ್ರೆ ನೋಡಕ್ಕೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಕುಲಕರ್ಣಿ ಅಲ್ಲಿ ನಂದು ಮಾಡಾಕ್ತಾನೆ. ನಿಮ್ಮ ಗಾಡಿಗಳು ನಿಂತಾವು ನೋಡ್ರಿ. ಎಷ್ಟು ಒಳ್ಳೆಡೆ ಐತಂತಂದ್ರೆ ನಿಮ್ಮ ಜೀವನದಾಗ ಇಂಥ ಪ್ಲೇಸ್ ಮತ್ತು ವಾಪಸ್ ನಿಮ್ಗೆ ಬರೋಕ್ಕೆ ಪರ್ಮಿಟ್ ಮಾಡ್ತೈತೋ ಇಲ್ಲವೋ ಗೊತ್ತಿಲ್ಲ, ಬಟ್ ಮಾಡಿದಾಗ ಯಾವತ್ತು ಒಂದೊಂದು ಹುಡುಗಿರಲ್ಲೂ ನೂರು ನೂರು ಕನಸು ಉಂಟು, ಯಾರು ಎಲ್ಲೂ ಹೇಳೋದಿಲ್ಲ. ನನ್ನಂತ ಹುಡುಗನಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಇಲ್ಲಿ ಮರೆತಿದೆ ಇಲ್ಲ. ಎಲ್ಲಿಂದ ಬಂದೋ ಇವಳು ತಿಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿಕೊಳ್ತಾಳಲ್ಲ. ಇದು ಪ್ರೀತಿ ಅಲ್ಲ, ಪ್ರೇಮನೂ ಅಲ್ಲ, ಬರೀ ಸ್ನೇಹ ಅಲ್ಲ ಅಂತ ಹೇಳುತ್ತಿಲ್ಲ. ಅದೇನೋ ಒಳಗೆ ನನ್ನೊಳಗೊಳಗೆ ಅವಳಿಟ್ಟ ಹೆಜ್ಜೆ ನಾ ಮರೆಯೋದಿಲ್ಲ. ಯಾರೋ ಕಣ್ಣಲ್ಲೇ ಕಣ್ಣನಿಟ್ಟು ಮನಸ್ಸಿನಲ್ಲೇ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರೋ. ಯಾರೋ ಮಾಡಕ್ಕೆ ಹೋಗಲ್ಲ. ಯಾಕಂತಂದ್ರೆ ನಂದು ಹೆಂಗೈತಿ, ನಾಳೆ ಅದೇನೋ ಗೊತ್ತಿಲ್ಲ, ನೆಕ್ಸ್ಟ್ ಮೂಮೆಂಟ್ ಅದೇನೋ ಇಲ್ಲೋ ಗೊತ್ತಿಲ್ಲ. ಈಗ ಅದೇನಲ್ಲ, ಈಗಿದ್ದಾಗ ಏನು ಮಾಡೋದೈತಿ ಮಾಡಿ ಮುಗಿಸ್ಬಿಡ. ಯಾಕಂದ್ರೆ ಎಷ್ಟೋ ಮಂದಿಗೆ ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ. ಅವ್ರು ಬೇಕಂತಂದ್ರು ಪಾಪ ಇದನ್ನು ಅನುಭವಿಸೋಕ್ಕಾಗಿಲ್ಲ. ನಮ್ಮ ಹತ್ರ ಎಲ್ಲ ಇದ್ದೂ ನಾವು ಇದನ್ನು ಅನುಭವಿಸ್ತಿಲ್ಲ ಅಂತಂದ್ರೆ ಏನು ಸಿಕ್ಕಂಗೆ ನಮ್ಮ ರಣಧೀರ ಹೊಂಟ. ನೋಡ್ರಿ ಎಂತ ಚಂದ ಬಂದ. ಅವ್ರಿಗಷ್ಟ ಗೊತ್ತಾಗ್ತದ ಅದ್ರದ್ದು ಏನು ವ್ಯಾಲ್ಯೂ ಅಂತಂದ್ರೆ. ಹಂಗೆ ಫೋಟೋಸ್ ತೊಗೊಂಡು ಬಂದಾರ ನಾವಿಲ್ಲ 22% ಇದು. ಎಲ್ಲಿ ಮನಾಲಿ ರೇಂಜಸ್ನಾಗ ಫುಲ್ ಬ್ಲ್ಯಾಕ್ ಐಸ್ ಇರ್ತಂದ್ರು ಅದ್ರಾಗ ಹೊಡಿತಾರ ಅವ್ರ. ದೊಡ್ಡ ದೊಡ್ಡ ಸೋಕಾಲ್ಡ್ 35 ಲಕ್ಷ 50 ಲಕ್ಷದವೆಲ್ಲ SUVs ಏನು ಇರ್ತಾವೆ, ಅವು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಜರ್ದಾಡಿ ಹೋಗ್ಬಿಟ್ಟು ಬಡಿತಾವೆ ಮತ್ತು
ಅಬ್ಸಲ್ಯೂಟ್ಲಿ ಝೀರೋ ವಿಸಿಬಿಲಿಟಿ. ಮುಂದೆ ಯಾರು ಬರತ್ತಾರೆ, ಹಿಂದೆ ಯಾರು ಬರತ್ತಾರೆ, ಏನೂ ಗೊತ್ತಾಗೋದಿಲ್ಲ. ಈ ಟೈಪ್ ಅನ್ಭವಿಸ್ಬೇಕಂತ ನಾನು ಬಂದು ಜೀವನದಾಗಿ. ಎಲ್ಲರೂ ಬರ್ತಾರೆ, ನಾವು ಇಲ್ಲೋ ಅಂತ. ಹೋಗ್ತದೆ, ಯಾಕಾಗಂಗಿಲ್ಲ. ಮೊನ್ನೆನಾದ ದಾಕ್ಷಿಣ ಎಂತ ಮಸ್ತ್ ಅದ ಅಂದ್ರೆ ಎಂಜಾಯ್ ಮಾಡ್ತದೆ. ಆಗ್ತಿದ್ದೆ ಬರಲಿ ಅಂತಂದ, ಯಾಕಂದ್ರೆ ಎಲ್ಲೇ ಹಾಂ ಹಾಂ ಓಕೆ ನೋಡೋಣ ಅಂತ ಮುಂದೆ. ಇಲ್ಲೆಲ್ಲ ಮಂದಿರ ಫುಲ್ ಗಾಡಿ ಒಂದು ಗಂಟೆಯಲ್ಲಿ और यही रोड है। हाँ हाँ, वो आगे कहाँ जाएगा पता नहीं है, आप ही का कार। ಇದು ತೆಗಿತಾನೆ ಕಾಲಾಗಿಂದ ಹಳ್ಳ ತೆಗಿತಿದ್ದ, ಅದು ಯಾಕೋ ಭಾಳ ತ್ರಾಸು ಮಾಡತ್ತಿತ್ತಂತ, ಅದಕ್ಕೆ ಇಲ್ಲಿ ಹೊಂಟಿವಿ. ಇದು ಸಡಾ ವಿಲೇಜ್ ಅಂತ ಅಂತಾರೆ ಅದಕ್ಕೆ. ಇಲ್ಲಿ ಮಟ್ಟ ಒಂದಿಷ್ಟು ಆಫ್ ರೋಡಿಂಗ್ ಐತಿ, ಅದು ಮಸ್ತ್ ಆಫ್ ರೋಡಿಂಗ್. ಈಗ ನೋಡಿದಿರ್ತೀವಿ ನೀವು ಇಷ್ಟೊತ್ತಿಗೆ. ಈಗ ನಮ್ದು ಏನೈತಿ ವ್ಯೂ ನಾವು ನೋಡ್ತೀವಿ, ಅದು ನೋಡಿದ್ದಂತೆ. ಸೊ ಪೂರಾ ಮಿಸ್ಟ್ ವೆದರ್ ಐತಿಲ್ಲ. ಸೊ ಸ್ವಲ್ಪ ಟೈಮ್ ಮಳೆ ಬರ್ತೈತಿ. ಕಿಲ್ಲಾನೂ ಐತಂತಂದು, ಯಾಕಂದ್ರೆ ಇಲ್ಲಿ ಇದಕ್ಕೆ ಕಿಲ್ಲೆ ಸಡ ಅಂತಂದು, ಅದಕ್ಕೆ ಸಡಾ ವಿಲೇಜ್ ಅಂತ ಅನ್ನೋದು ಅದರ ರೀಸನ್ಗೆ. ಎಲ್ಲ ಒಟ್ಟು ಬರ್ರಿ. ಕ್ರೂಸರ್ ಗೀಸರ್ ತಂದಾರೆ, ಕ್ರೂಸರ್ ಇಲ್ಲಿ ಮಟ್ಟ ಬರ್ತಾವ ಅಂತಂದ್ರೆ 100% ಜಿಪ್ಸ್ ಬರ್ತಾವೆ. ಬಟ್ ಕಾರ್ಸ್ ತೊಗೊಂಡು ಸಾಹಸ ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ರಿಸ್ಕ್ ಆಕೈತೆ. ಹುಡುಗರು ತೊಗೊಂಬಂದಾರ ಅಲ್ಲಿ ಮಟ್ಟ ಹೊರಟು. ಬಟ್ 25 ಆಯ್ತು ಇರಲಿಲ್ಲ, ತೊಗೊಂಡಿರ್ಬೋದು ಅವರಲ್ಲಿ. ಸ್ವಲ್ಪ ಬೇಗ ಟೂ ವೀಲರ್ ಇಲ್ಲೂ ಹೋಗ್ತಾವ ಪ್ರವೀಣ್, ಆ್ಯಕ್ಚುಲಿ ಅವ್ರು ಬಿಡಲ್ಲಪ್ಪ ರಜಾ, ಅವ್ರು ಬಿಡಲ್ಲ. ನೋಡು ಹಂಗೈತಿ, ಚೆನ್ನಾಗ ಹೋಗ್ಬೋದು ನೀವು. ಆದ್ರೆ
ನೋಡ್ರಿ ಇಲ್ಲೆಲ್ಲ ಮನೆಗಳಿವೆ. ಊಟ ಗಿಟ ಸಿಗ್ತಾವಲ್ಲಿ ಕೇಳ್ಬೇಕು. ಸಿಕ್ತಿರ್ಬೋದು ಮಗ. ಇಲ್ಲೇ ಸಿಗ್ತಾವ ಇರ್ಬೋದು ಅಂತನ್ನೋ ನಂದು ವಿಚಾರಗಳು. ಸೊ ನೋಡ್ರಿ ಇಲ್ಲಿ ಇಲ್ಲೈತಲ್ಲ ಹಾಂ ಇಲ್ಲೈತಲ್ಲ ಮ್ಯಾಗ ಏನು ಹೋಟೆಲ್ ಹಾಂ ಬಂದಿದೆ. ಚಾವಿ ಗಾಡಿ ಚಾವಿ ನಂದು ನಂಗೆ ಗೊತ್ತಿಲ್ಲ. ಒಳಗಿಟ್ಟಿನ ಬಾ. ನಂಗೆ ಗೊತ್ತಿಲ್ಲ. ನಾ ಒಬ್ಬನ ಗಾಬರಿ ಆದ್ರೆ ನೀನು ಆಗ್ಬೇಕು ನವೀನ. ನನ್ನ ಗಾಡಿ ಇಲ್ಲ ನಮ್ಮ ಕಡೆ ಐತು. ಹೌದಪ್ಪ ನಂದು ಹೋದ್ರು ಹೋತಂತ ನಂಗೆ ಲೆಕ್ಕ ಅನ್ನದ. ಇಲ್ಲ ಗಾಡಿಯಾಗ ಇರ್ಬೋದು. ಅದನ್ನ ಹೇಳಿದವ ಹಾಂ ಗಾಡಿ ಕಿಲ್ಲಿ ಮೊಬೈಲ್ ಎಲ್ಲ ತಗೊಳ್ಳಿ ಹಾಂ ಮತ್ತೆ ಹೆಲ್ಮೆಟ್ ಇಲ್ಲೇ ಬಿಟ್ಟು ನೋಡ್ಕೊಂತೀವಿ ಅಂತ. ಓಕೆ ಸೇಫ್ ಐತೆ ಹಂಗೆಲ್ಲ ತಲೆ ಕೆಡಿಸ್ಕೊಬೇಡಿ ಅಂತ. ಇಲ್ಲ ಮತ್ತು ಅವ್ರು ಅದಾರಲ್ಲ ಅಲ್ಲಿ ಅಷ್ಟು ಮಂದಿ ಬಿಟ್ಟಾರಂತಂದ್ರೆ ಅದೇನಿಲ್ಲ ಇಶ್ಯೂ. ಇಲ್ಲಾಂದ್ರೆ ಅದು ಭಾಳ ದೊಡ್ಡ ಬರ್ಡನ್ ಲೇಪ ಹೆಲ್ಮೆಟ್ ಹಾಕಲ್ಲಿ ಏನಾಗಲ್ಲ. ಇಲ್ಲ ಅದನ್ನ ಸಪ್ರೇಟ್ ಇಟ್ಟಿನಿ. ಚೆನ್ನಾಗಿದೆ. ಅದಕ್ಕೆ ಈ ಮಾನ್ಸೂನ್ ಮುಗಿ ಮಟ್ಟ ಇಲ್ಲಿ ಮಂದಿಗೆ ಸ್ವರ್ಗನ ಅಂತ ಅನ್ಬೋದಿದೆ. ಬಟ್ ಬಿಸಿಲದ ಟೈಮ್ನಾಗ ಮಾತ್ರ ನುಗ್ಗು ಬಿಸಿಲು ಹೊಡಿತೈತಿ. ಭಾಳ ಕೆಟ್ಟ. ಹಾಂ ಟೆಂಪ್ರೇಚರ್ ಭಾಳ ಬಿದ್ದಿಲ್ಲ ನೋಡ್ರಿ ಅಲ್ಲಿ. ಯಾವ್ದೇವ್ನಂತ ಹಣ್ಣು ಇವಕ್ಕೆ ಏನಂತಾರ ಗೊತ್ತಿಲ್ಲ. ಅಲ್ಲಿ ಕಾಣ್ತಾವ ನೋಡ್ರಿ ಯಾವ್ದೇವ್ನು ಅಂತ ಹಣ್ಣು ಅದಾವ. ಏನನ್ನೋದು ನನಗೂ ಗೊತ್ತಿಲ್ಲ. ಹೈಲೆಕ್ಸು ಬರ್ತಾರೆ ಮಂದಿ. ಕ್ರೂಸರ್ ತಂದಾರ ಅಂದ್ರೆ ಹೈಲೆಕ್ಸ್ ಗಿಲೆಕ್ಸ್ ಅಂತ ಏನಿಲ್ಲ ಲೆಕ್ಕ. ಹಿಂಗೆ ಹೋಗುದು ಊಟ. ಅಲ್ಲೈತೆ ನೋಡ್ಲಿ ಊಟ. ಎಲ್ಲಿ ಭೋಜನ ಹೋಗೋದು? ಅಲ್ಲ ಅಲ್ಲ ಊಟ ಸಿಗೋದಿಲ್ಲ. ಹೌದಾ? ಬಟ್ ಹೇಳಿಬಿಟ್ಟು ಹೋಗ್ಬೇಕು ಅನಿಸುತ್ತೆ ಮತ್ತೆ. ಏ ಬಾರಲ್ಲೇ ಹೇಳ್ತಿದ್ರೆ ಹೇಳ. ಅದಕ್ಕೆ 3 ಕಿಲೋಮೀಟ್ರ್ ನಡಿಬೇಕಂತ ನಾವು. 3 ಕಿಲೋಮೀಟ್ರ್ ನಡೀವನಲ್ಲ, ಅದ್ರಾಗ ಏನೈತಿ. ಬೇಕಾಗುವಷ್ಟು ಅಂತೂ ತಿಂದು ಬಂದೀವಿ. ಪೂರ ಇದೆ ಏನ ಅಡಿಕೆ ಎಲ್ಲ ಇದೆ. ಯಾವುದು ನೋಡ್ರಿ ಅಲ್ಲಿ ವೆಜ್ ಕೇಕ್ ತಿಂದ್ಬಿಡು ನೀನು ಸುಮ್ಮ. ಇಲ್ಲೆಲ್ಲ ನೋಡ್ರಿ ಫುಲ್ ಇವು ಹೋಗ್ತಾವೆ ಇಷ್ಟ. ಈ ಕಡೆ ನಡ್ಕೊಂಡು ಈ ಕಡೆ ಬರ್ತಾವೆ. ಇದು ಒಂದು ಹಳೇದು ಗಲ್ಲೆ ಐತಿ, ಏನ್ಷಂಟ್ ವೆಲ್ ಅಂತ ಹೇಳ್ತಾರೆ. ಇದು ಅಲ್ಲಿ ಮಟನು ಕೊಡ್ತಿಂತಾರೆ. ಸೊ ಇದು ಏನ್ಷಂಟ್ ವೆಲ್ ಐತಿ ನೋಡ್ರಿ.